ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ಪ್ರಿಯ ದೇವರ ಮಕ್ಕಳೇ, ವಿಮೋಚನ ಕಾಂಡ 7ನೇ ಅಧ್ಯಾಯ 8ರಿಂದ 13ನೇ ವಚನ ಧ್ಯಾನ ಮಾಡಲಿದ್ದೇವೆ. ಯೆಹೋವನು ಮೊದಲು ಹೇಳಿದಂತೆಯೇ. ಈಗ ಈ ವಾಕ್ಯವನ್ನು ಓದಿಕೊಳ್ಳಲ್ವಾ? ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ, ಫರೋಹನು ನಿಮಗೆ ನಾನು ನಿಮ್ಮ ಮಾತನ್ನು ನಂಬುವಂತೆ ನೀವು ಮಾತು ಕಾರ್ಯವನ್ನು ನನ್ನ ಮುಂದೆ ಮಾಡಬೇಕೆಂದು ಹೇಳಿದರೆ, ಮೋಶೆಯು ಆರೋನನಿಗೆ, ನಿನ್ನ ಕೈಯಲ್ಲಿರುವ ಕೋಲನ್ನು ಫರೋಹನ ಮುಂದೆ ನೆಲದಲ್ಲಿ ಬಿಸಾಡು ಎಂದು ಹೇಳಬೇಕು, ಅದು ಸರ್ಪವಾಗುವುದು ಎಂದು ಆಜ್ಞಾಪಿಸಿದನು. ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ತನ್ನ ಕೋಲನ್ನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪವಾಯಿತು. ಫರೋಹನು ಐಗುಪ್ತ ದೇಶದ ವಿದ್ವಾಂಸರನ್ನ ಮಂತ್ರಗಾರನ್ನ ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನ ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನ ನುಂಗಿಬಿಟ್ಟಿತು. ಯೆಹೋವನು ಮೊದಲು ಹೇಳಿದಂತೆಯೇ ಫರೋಹನ ಹೃದಯವು ಕಠಿಣವಾಯಿತು, ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದನು. ಈಗ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರು ಮೋಶೆ ಆರೋನರನ್ನು ಕಳಿಸ್ತಾರೆ. ಮೋಶೆ ಆರೋನರು ಮಾಡಿದಂತ ಒಂದು ಅದ್ಭುತಗಳನ್ನ ಇಲ್ಲಿ ನಾವು ನೋಡ್ತೇವೆ. 3 ಅದ್ಭುತಗಳನ್ನ ಅವರು ಮಾಡ್ತಾರೆ. ಮೊದಲನೇದಾಗಿ ಕೋಲನ್ನ ಬಿಸಾಡ್ತಾರೆ, ಸರ್ಪವಾಗುತ್ತೆ. ಆಗ ಅಲ್ಲಿ ಮಂತ್ರವಾದಿಗಳು ಜೋಯಿಸರು ಸಹ ಇರ್ತಾರೆ. ಅವರು ಸಹ ಏನ್ ಮಾಡ್ತಾರೆ, ತಮ್ಮ ಕೋಲನ್ನ ಬಿಸಾಡ್ತಾರೆ. ತಮ್ಮ ಗುಪ್ತ ವಿದ್ಯೆಗಳಿಂದ ಆ ಕೋಲು ಸರ್ಪವಾಗುತ್ತೆ. ಸರಿ, ಕಡೆಗೆ ಆರೋನನ ಆ ಕೋಲಿನಿಂದ ಉಂಟಾದಂತ ಸರ್ಪ ಈ ಬೇರೆ ಸರ್ಪಗಳನ್ನೆಲ್ಲ ನುಂಗಿ ಬಿಡ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಏನ್ ಮೆಸೇಜ್ ಇಲ್ಲಿ ನೋಡಿ. ಮೋಶೆ ಆರೋನರು ಮಾಡಿದಂತ ಅದ್ಭುತವನ್ನೇ ಈ ಮಂತ್ರವಾದಿಗಳು ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ನಮಗೊಂದು ಪ್ರಶ್ನೆ. ದುರಾತ್ಮಗಳಿಗೆ ಶಕ್ತಿ ಇದೆ. ದೇವರ ಕೆಲಸವನ್ನ ಡೂಪ್ಲಿಕೇಟ್ ಆಗಿ ಮಾಡುವಂತ ಶಕ್ತಿ ಅವ್ರಿಗೂ ಸಹ ಇದೆ. ಸೈತಾನನ್ನು ಡೂಪ್ಲಿಕೇಟ್ ಮಾಡೋದ್ರಲ್ಲಿ ಬಹು ಪ್ರವೀಣನಾಗಿದ್ದಾನೆ. ದೇವರ ಕೆಲಸವನ್ನು ಸಹ ಆತನು ಅನೇಕ ವೇಳೆ ಡೂಪ್ಲಿಕೇಟ್ ಆಗಿ ತೋರಿಸುವುದಕ್ಕೆ ಅವನಿಗೆ ಶಕ್ತಿನೂ ಸಹ ಇದೆ. ಪ್ರಕಟಣೆಯಲ್ಲಿ ಕ್ರಿಸ್ತ ವಿರೋಧಿಯು ಸಹ ಜನರ ಮುಂದೆ ಅನೇಕ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡ್ತಾನೆ ಎಂಬುದಾಗಿ ನಾವು ಓದಿದ್ದೀವಿ ಅಲ್ವಾ? ಜನರನ್ನ ಮೋಸಗೊಳಿಸುವುದಕ್ಕೋಸ್ಕರವಾಗಿ ದೇವದೂತನ ಹಾಗೆ ವೇಷ ಹಾಕಿಕೊಂಡು ಬಂದು ಜನರನ್ನ ಮೋಸಗೊಳಿಸುವುದು, ದೇವರ ಸೇವೆಗಳಲ್ಲಿ ಅನೇಕರನ್ನ ಮೋಸಗೊಳಿಸುವುದು ಅವನಲ್ಲಿರುವಂತ ವಂಚನೆಯ ಆತ್ಮ ಆಗಿದೆ. ಹಾಗಾದ್ರೆ ಸೈತಾನು ಈ ರೀತಿ ಡೂಪ್ಲಿಕೇಟ್ ಆದಂತ ಅದ್ಭುತ ಮಾಡೋದ್ರಿಂದ ಅದ್ಭುತಗಳೇ ಸರಿಯಲ್ಲ ಎಂಬುದಾಗಿ ನಾವು ಹೇಳುವುದು ಸರಿಯಲ್ಲ. ಆದರೆ ನಾವು ವಿವೇಚನೆ ಮಾಡಬೇಕು. ಇದು ಬಹಳ ಪ್ರಾಮುಖ್ಯವಾದದ್ದು. ಅಂದ್ರೆ ಸೈತಾನನನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಆದರೆ ಅಫಿಷಿಯಲ್ ಆಗಿ ಅವನು ಸಂಪೂರ್ಣವಾಗಿ ನರಕಕ್ಕೆ ದೊಬ್ಬಲ್ಪಡುವುದು 1000 ವರ್ಷದ ಆಳ್ವಿಕೆಯ ನಂತರ. ಸೊ ಹೀಗಾಗಿ ಸೈತಾನ್ ತಲೆ ಜಜ್ಜಿದ್ದಾರೆ, ಆದರೆ ಆತನ ಬಾಲದಲ್ಲಿ ಅವನು ಇದೆಲ್ಲ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಸೊ ಹೀಗಾಗಿ ಈ ಲೋಕದಲ್ಲಿ ದೇವರ ಶಕ್ತಿ ದೊಡ್ಡದು. ಆದರೆ ಇವತ್ತು ನಾವು ನೋಡ್ತಾ ಇರುವಂತ ಪ್ರತಿಯೊಂದು ಪಾಪ ಕೃತ್ಯಗಳು, ಪ್ರತಿಯೊಂದೊಂದು ಕ್ರಿಯೆಗಳು, ಇದೆಲ್ಲ ನಾವು ನೋಡ್ಬೇಕಾದ್ರೆ ಅದು ಸೈತಾನಿಂದ ಬಂದದ್ದು. ಹೀಗಾಗಿ ಸೈತಾನು, ದುರಾತ್ಮಗಳು, ಆ ಪಿಶಾಚಿಗಳು, ಇವುಗಳಿಗೆ ಶಕ್ತಿ ಇದೆ, ಆದರೆ ದೇವರಿಗೆ ಇರುವಷ್ಟು ಶಕ್ತಿ ಇಲ್ಲ. ಆದರೆ ದೇವರ ಶಕ್ತಿ ನಾವು ಹತ್ಕೊಂಡ್ರೆ ಖಂಡಿತವಾಗಿ ಮೋಶೆ ಆರೋನರ ಕೋಲು ಯಾವ ರೀತಿ ಅದರಿಂದ ಉಂಟಾದಂತ ಸರ್ಪ, ಯಾವ ರೀತಿ ಮಂತ್ರವಾದಿಗಳು ಆ ಬಿಸಾಡದಂತ ಕೋಲಿಂದ ಉಂಟಾದಂತ ಸರ್ಪಗಳನ್ನ ನುಂಗಿ ಬಿಡುತ್ತೋ, ಅದೇ ರೀತಿ ನೀನು ನಾನು ಸೇವೆ ಮಾಡುವಂತ ಸ್ಥಳಗಳಲ್ಲಿ, ನನ್ನನ್ನ ದೇವರು ನೇಮಿಸಿರುವಂತ ಸ್ಥಳಗಳಲ್ಲಿ ನಾನು ನೀನು ಸೈತಾನ್ನ ಕಾಲ ಕೆಳಗೆ ಹಾಕಿ ತುಳಿದು ಬಿಡಬಹುದು. ದೇವರ ಆ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ಸೈತಾನಿಗೆ ಭಯ ಪಡಬೇಡ್ರಿ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೆನ್.
ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ಸ್ತೋತ್ರ. ಅನೇಕರು ಸೈತಾನಿಗೆ ಹೆದರುವುದುಂಟು, ಆದರೆ ನೀನು ನಿನ್ನ ವಾಕ್ಯದಲ್ಲಿ ಹೇಳಿದೆಯಾ, ನೋಡಿರಿ ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮ್ಗೆ ಅಪ್ಪಣೆ ಕೊಟ್ಟಿದ್ದೇನೆ, ಅವುಗಳಲ್ಲಿ ಒಂದೂ ನಿಮಗೆ ಕೇಡು ಮಾಡುವುದಿಲ್ಲ ಎಂಬುದಾಗಿ. ಯಾರು ಸೈತಾನಿಗೆ ಹೆದರದ ಹಾಗೆ ಮುಂದೆ ಹೋಗ್ಲಿಕ್ಕಾಗುವಂತೆ ಎಲ್ರಿಗೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಗಾಡ್ ಬ್ಲೆಸ್ ಯು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು,
ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ನೀಡಲಾರ ಸ್ವಾಮಿ ನನ್ನ ಕೈ ಬಿಡಲು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲವೇ